ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತು ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಆಗಿ. ಇನ್ನು ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಟಿಪ್ ನಂಬರ್ 1, ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್. ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೊಂದು ಮೋಟಿವೇಶನ್ ಆಗಿ ಸಿಗುತ್ತೆ ಮತ್ತು ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಫಸ್ಟ್ ಟಿಪ್ ಏನಂದರೆ, ನಾವು ಈ ರೀತಿ ಮೊಬೈಲನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ, ಈ ರೀತಿ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ. ಕಿಚನಲ್ಲಿ ನೋಡುವಾಗ ಈ ರೀತಿ ನಾವೇನಾದರೂ ಕೆಲಸ ಮಾಡಿ ಮತ್ತು ಮೊಬೈಲನ್ನು ಮುಟ್ಟರೆ ಅದು ಮೊಬೈಲ್ ತುಂಬಾ ಗಲೀಜಾಗುತ್ತೆ. ಆ ರೀತಿ ಆಗದಿರೋ ಇರಬೇಕಂದ್ರೆ ಒಂದು ಮೊಬೈಲ್ ಸ್ಟ್ಯಾಂಡ್ ಬೇಕು. ಮೊಬೈಲ್ ಸ್ಟ್ಯಾಂಡನ್ನು ನಾವು ಮತ್ತೆ ಪರ್ಚೇಸ್ ಮಾಡೋಕ್ಕೆ ಆಗೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ, ಈ ರೀತಿ ಮೊಬೈಲ್ ಚಾರ್ಜರ್ ಇರುತ್ತಲ್ಲ, ಆ ಪ್ಲಗ್ಗನ್ನು ತಗೊಂಡು ಈ ರೀತಿ ಒಂದು ಮೊಬೈಲ್ ಸ್ಟ್ಯಾಂಡ್ ಥರ ನಾವು ಯೂಸ್ ಮಾಡ್ಕೋಬೋದು. ಈ ರೀತಿ ನಾನು ತೋರಿಸುವ ರೀತಿ ಆ ಪ್ಲಗ್ಗೆ ಈ ರೀತಿ ಮೊಬೈಲನ್ನು ಇಟ್ಕೊಂಡ್ಬಿಟ್ಟು ನಾವು ಎಲ್ಲಾದರೂ ಒಂದು ಹತ್ರ ಇಟ್ಕೊಂಡೆ ನಮಗೆ ವೀಡಿಯೋಸ್ ಅನ್ನೋದು ನೋಡಬಹುದು. ಈ ರೀತಿ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ನಮಗೆ ಯಾವುದೇ ಒಂಥರ ಮೊಬೈಲ್ ಸ್ಟ್ಯಾಂಡು ಏನೂ ಬೇಕಿಲ್ಲ. ಈ ರೀತಿ ಒಂದು ಚಾರ್ಜರ್ ಪ್ಲಗ್ ಇದ್ದರೆ ಸಾಕು, ನಮಗೆ ಮೊಬೈಲ್ ಸ್ಟ್ಯಾಂಡ್ ಅನ್ನೋದು ಸಿಗುತ್ತೆ. ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನು ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ನಿಮ್ಗೆ ಈ ಟಿಪ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಟಿಪ್ ನಂಬರ್ 2, ನಾನಿಲ್ಲಿ ಒಂದು ಬೌಲಲ್ಲಿ ನೀರನ್ನು ತಗೊಂಡಿದ್ದೀನಿ. ಇದರಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪನ್ನು ಹಾಕೊಂಡ ನಂತರ ಚೆನ್ನಾಗಿ ಅದು ಉಪ್ಪನ್ನು ಕರಗಿಸ್ಬೇಕು. ಈ ರೀತಿ ಕರಗಿದ ನಂತರ ಒಂದು ನ್ಯೂಸ್ ಪೇಪರನ್ನು ತಗೊಂಡು ಆ ನ್ಯೂಸ್ ಪೇಪರನ್ನು ಆ ನೀರಿನಲ್ಲಿ ಮುಳುಗಿಸಿ ಒದ್ದೆ ಮಾಡಬೇಕು. ಆ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿಬಿಟ್ಟು ಆ ನ್ಯೂಸ್ ಪೇಪರನ್ನು ನಾವು ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಯಾಕೆ ಇಡಬೇಕಂದ್ರೆ, ನಾವು ಫ್ರಿಜ್ಜಲ್ಲಿ ಕರೀಸು, ಚಟ್ನಿ, ಸಾಂಬಾರು ಮತ್ತು ತರಕಾರಿ ಈ ರೀತಿ ಎಲ್ಲ ಥರದ ಐಟಮ್ಸನ್ನು ನಾವು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ತಾಯಿರ್ತೀವಿ. ಈ ರೀತಿ ಮಾಡೋದ್ರಿಂದ ನಮಗೆ ಫ್ರಿಜ್ಜು ಒಂಥರ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಆ ಬ್ಯಾಡ್ ಸ್ಮೆಲ್ ಹೋಗೋದಕ್ಕೋಸ್ಕರ ಈ ಟಿಪ್ಪು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಟಿಪ್ ನಂಬರ್ 3, ನಾವು ಸಾಂಬಾರು ಆಗಿರ್ಬೋದು ಇಲ್ಲ ಕರ್ರೀಸ್ ಏನಾದರೂ ಮಾಡುವಾಗ ನಮಗೆ ಖಾರ ಜಾಸ್ತಿ ಆಗೋಗಿದೆ ಅನ್ನೋಂಥ ಟೈಮಲ್ಲಿ ಏನು ಮಾಡಬೇಕು, ಆ ಖಾರವನ್ನು ಯಾವ ರೀತಿ ಕಡಿಮೆ ಆಗಬೇಕು ಅಂಥವ್ರಿಗೆ ಈ ಟಿಪ್ಸ್. ಖಾರ ಜಾಸ್ತಿ ಆದಾಗ ಹುಣಸೆ ಹಣ್ಣನ್ನು ತಗೊಂಡು ನೀರಿನಲ್ಲಿ ಚೆನ್ನಾಗಿ ನೆನೆಸಿ ಅದರ ರಸವನ್ನು ನಾವು ಆ ಸಾಂಬಾರಲ್ಲಿ ಹಾಕಬೇಕು. ಈ ರೀತಿ ಹಾಕೊಳ್ಳೋದ್ರಿಂದ ನಮಗೆ ಖಾರ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಸಾಂಬಾರು ಮಾಡುವಾಗ ಖಾರ ಜಾಸ್ತಿ ಆದಾಗ ಈ ರೀತಿ ಹುಣಸೆಹಣ್ಣಿನ ರಸ ನಾವು ಹಾಕ್ಕೊಳ್ಳೋದ್ರಿಂದ ನಮಗೆ ಖಾರ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ಈ ಟಿಪ್ಪನ್ನು ಒಂದು ಸರಿ ಫಾಲೋ ಮಾಡಿ ನೋಡಿ. ಟಿಪ್ ನಂಬರ್ 4, ಪ್ಲೀಸ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಹೆಲ್ಪ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನೈಲ್ ಪಾಲಿಶ್. ನಾವು ನೈಲ್ ಪಾಲಿಶನ್ನು ಅಪ್ಲೈ ಮಾಡುವಾಗ ಮತ್ತು ಓಪನ್ ಮಾಡುವಾಗ ಈ ರೀತಿ ಅದು ಆ ಕ್ಯಾಪ್ಗೆ ಕ್ಲೀನಾಗಿ ಆ ನೈಲ್ ಪಾಲಿಶ್ ಅನ್ನೋದು ಅಂಟ್ಕೊಂಡು ನಮಗೆ ಟೈಟಾಗಿ ಆಗುತ್ತೆ ಮತ್ತು ಓಪನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತಲ್ವ. ಅದಕ್ಕೋಸ್ಕರ ಈ ಟಿಪ್ಪು. ಆ ರೀತಿ ಏನಾದರೂ ಟೈಟಾಗಿ ಆಗಿ ನಮಗೆ ತೆಗೆಯೋಕ್ಕೆ ಆಗದಿರೋ ಇದ್ದಾಗ ಬಿಸಿ ನೀರನ್ನು ತಗೊಂಡು ಅದರಲ್ಲಿ ಒಂದು ಅರ್ಧ ಗಂಟೆ ನಾವು ನೈಲ್ ಪಾಲಿಶನ್ನು ಇಡಬೇಕು. ಈ ರೀತಿ ಇಡೋದ್ರಿಂದ ನಮಗೆ ಆ ಕ್ಯಾಪ್ ಅನ್ನೋದು ಲೂಸ್ ಆಗುತ್ತೆ ಮತ್ತು ಏನಾದರೂ ನೈಲ್ ಪಾಲಿಶು ಗಟ್ಟಿ ಇದ್ದರೆ ಅದು ಕೂಡ ತುಂಬ ಕರಗೋಗಿ ನಮಗೆ ಈಸಿ ಆಗುತ್ತೆ ಮತ್ತು ನೈಲ್ ಪಾಲಿಶನ್ನು ನಾವು ಕ್ಯಾಪು ಬೇಗ ತೆಗಿಬೋದು. ಅದೇ ರೀತಿ ನೈಲ್ ಪಾಲಿಶನ್ನು ಕೂಡ ನಾವು ಕೈಗೆ ತುಂಬ ಕ್ಲೀನಾಗಿ ಅಪ್ಲೈ ಮಾಡ್ಕೋಬೋದು. ಈ ರೀತಿ ಟ್ರೈ ಮಾಡಿ. ಯಾವತ್ತಾದರೂ ನೈಲ್ ಪಾಲಿಶ್ ಕ್ಯಾಪ್ ಟೈಟ್ ಆದಾಗ ಮತ್ತು ನೈಲ್ ಪಾಲಿಶ್ ಗಟ್ಟಿ ಆದಾಗ ಈ ರೀತಿ ಟ್ರೈ ಮಾಡಿ. ತುಂಬಾ ಈಸಿ ಆಗುತ್ತೆ ಮತ್ತು ನಮಗೆ ಫಾಸ್ಟಾಗಿ ನಾವು ನೈಲ್ ಪಾಲಿಶನ್ನು ಅಪ್ಲೈ ಮಾಡ್ಕೋಬೋದು. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ಏನಂತ ನೋಡೋಣ. ಟಿಪ್ ನಂಬರ್ 5 ಬಂದುಬಿಟ್ಟು, ನಾನಿಲ್ಲಿ ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಸ್ವಲ್ಪ ಟೂತ್ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಪೇಸ್ಟ್ ಇದ್ದರೆ ಆ ಪೇಸ್ಟನ್ನು ಸ್ವಲ್ಪ ಆ ನೀರಿನ ಜೊತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಪೇಸ್ಟನ್ನು ನಾವು ಹಾಗೆ ಹಾಕಬಾರ್ದು. ಈ ರೀತಿ ಸ್ವಲ್ಪ ನೀರಿನಲ್ಲಿ ಹಾಕಿ ಮಿಕ್ಸ್ ಮಾಡಿ ಮತ್ತು ನಾವು ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗೆ ಹಾಕಬೇಕು. ವಾಷಿಂಗ್ ಮಿಷಿನ್ ಬಟ್ಟೆಗೆ ಏನಕ್ಕೆ ಹಾಕಬೇಕು ಅಂದರೆ, ನಾವು ವೈಟ್ ಡ್ರೆಸ್ಸನ್ನು ಹಾಕ್ತಾಯಿರ್ತೀವಿ, ವೈಟ್ ಬಟ್ಟೆಗಳನ್ನು ಹಾಕ್ತಾಯಿರ್ತೀವಿ. ಅದು ಬೇಗ ಅದು ಗಲೀಜಾಗಿರೋಂಥ ಬಟ್ಟೆ ಕ್ಲೀನ್ ಆಗಬೇಕು ಅಂದರೆ ಸ್ವಲ್ಪ ನಾವು ಪೇಸ್ಟನ್ನು ಹಾಕಬೇಕು.
ಪೇಸ್ಟನ್ನು ಡೈರೆಕ್ಟಾಗಿ ಹಾಕಿದ್ರೆ ಪೇಸ್ಟ್ ಎಲ್ಲ ಹಾಗೆ ಬಟ್ಟೆಗೆ ಮೆತ್ಕೊಳ್ಳುತ್ತೆ, ಕ್ಲೀನ್ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರಲ್ಲಿ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ವಾಷಿಂಗ್ ಮಿಷಿನಲ್ಲಿ ಹಾಕೋದ್ರಿಂದ ಬಟ್ಟೆ ಅನ್ನೋದು ಕ್ಲೀನಾಗಿ ಆಗುತ್ತೆ. ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.